ಮತ್ತೆ ನಮ್ಮ ಭಾರತದವ್ರಿಗೆ ಯಾವಾಗ ಹೊಸ ವರ್ಷ ಬರುತ್ತೆ ಅಂತ ನೀವು ಕೇಳೋದಂತ ಅಂದ್ರೆ ನೋಡಿ, ನಮ್ಮ ಧರ್ಮದಲ್ಲೇ ಒಂದು ಕ್ಯಾಲೆಂಡರ್ ಇದೆ, ಶಾಖ ಕ್ಯಾಲೆಂಡರ್ ಅಂತ. ಇದು ನಮ್ಮ ಇಂಡಿಯಾದ ಅಫಿಷಿಯಲ್ ಕ್ಯಾಲೆಂಡರ್. ಸೊ ಈ ಶಾಖ ಯುಗ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ, ಒಬ್ರು ರಾಜರು ಇರ್ತಾರೆ ಶಾಲಿವಾಹನ ಅಂತ. ಆ ರಾಜರು ಶಾಖ ಜನಾಂಗ ಅವ್ರನ್ನ ಯುದ್ಧದಲ್ಲಿ ಸೋಲಿಸಿದ್ದಾಗ ಈ ಶಾಖ ಯುಗ ಪ್ರಾರಂಭ ಆಯ್ತು. 1957ನೇ ವರ್ಷದಲ್ಲಿ ಈ ಶಾಖ ಕ್ಯಾಲೆಂಡರ್ನ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ನ್ಯಾಷನಲ್ ಕ್ಯಾಲೆಂಡರ್ ಆಗಿ ಅಡಾಪ್ಟ್ ಮಾಡ್ಕೊತಾರೆ. ಮತ್ತೆ ನಮ್ಮ ಭಾರತದವ್ರಿಗೆ ಯಾವಾಗ ಹೊಸ ವರ್ಷ ಅಂತ ಗೊತ್ತಾ? ನಮ್ಮ ಭಾರತದವ್ರಿಗೆ ಯುಗಾದಿ ಅಥವಾ ಗುಡಿ ಪರ್ವ ಅಂತ ಬರುತ್ತಲ್ಲ ಹಬ್ಬ, ಅದೇ ನಮಗೆ ಹೊಸ ವರ್ಷ. ನಮ್ಮ ಭಾರತದ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ 22ಕ್ಕೆ ನಮಗೆ ಹೊಸ ವರ್ಷ. ಲೀಪ್ ಇಯರ್ ಏನಾದ್ರು ಇದ್ರೆ ಮಾರ್ಚ್ 21ಕ್ಕೆ ಬರುತ್ತೆ. ಈ ಶಾಖ ಕ್ಯಾಲೆಂಡರ್ ಬಿಟ್ರೆ ಇನ್ನೊಂದು ಕ್ಯಾಲೆಂಡರ್ ಇದೆ, ಹಿಂದೂ ಕ್ಯಾಲೆಂಡರ್ ಅಂತ. ಸೊ ಈ ಹಿಂದೂ ಕ್ಯಾಲೆಂಡರ್ ಹೆಂಗ್ ಬಂತು ಅಂತಂದ್ರೆ, ಆರ್ಯಭಟ್ಟ, ವರಾಹ ಮಿಹಿರ, ಬ್ರಹ್ಮಗುಪ್ತ ಇಂಥ ಗ್ರೇಟ್ ಪರ್ಸನಾಲಿಟೀಸ್ ಅವರು ಸೃಷ್ಟಿ ಮಾಡಿದಂಥ ಒಂದು ಕ್ಯಾಲೆಂಡರ್ ಇದು. ಸೊ ಇನ್ನೊಂದು ಕ್ಯಾಲೆಂಡರು ಇದೆ, ಒಬ್ಬ ಗ್ರೇಟ್ ಪರ್ಸನಾಲಿಟಿ ಅವರು ಸೃಷ್ಟಿ ಮಾಡಿದಂಥದ್ದು. ಯಾವುದು ಅಂತ ಅಂದ್ರೆ ವಿಕ್ರಮ್ ಸಂವಾತ್ ಅಂತ. ಈ ಕ್ಯಾಲೆಂಡರ್ನ ರಾಜ ವಿಕ್ರಮಾದಿತ್ಯ ಅವರು ಸೃಷ್ಟಿ ಮಾಡಿರೋದು. ನಮ್ಮ ಇಂಡಿಯನ್ ಕ್ಯಾಲೆಂಡರ್ ಯಾವುದು? ಈ ಶಾಖ ಕ್ಯಾಲೆಂಡರು, ಹಿಂದೂ ಕ್ಯಾಲೆಂಡರು, ವಿಕ್ರಮ್ ಸಂವಾತ್, ಈ ಕ್ಯಾಲೆಂಡರ್ಗಳೆಲ್ಲ ಹೇಳ್ತಿರೋದು ನಮಗೆ ಯುಗಾದಿ ಮತ್ತೆ ಗುಡಿ ಪಡ್ವಾ ಅನ್ನೋ ಒಂದು ಹಬ್ಬನೇ ನಮ್ಗೆ ಹೊಸ ವರ್ಷ ಅಂತ ಹೇಳ್ತಿದೆ.